2022ರಲ್ಲಿ 260 ಅಪಘಾತಗಳ ಸಾವಾಗಿದ್ದರೆ ಕಳೆದ ವರ್ಷ 337 ಸಾವಿನ ಸಂಖ್ಯೆ ದಾಖಲಾಗಿವೆ. ಸಂಚಾರ ನಿಯಮ ಪಾಲನೆ ಮಾಡದೆ ಇರುವುದರಿಂದ ಈ ರೀತಿಯ ಘಟನೆಗಳು ಹೆಚ್ಚಾಗುತ್ತಿವೆ. ಇದಕ್ಕೆ ಕಡಿವಾಣ ಹಾಕಲು ಟ್ರಾಫಿಕ್ ಪಿಎಸ್ಐ ಎಸ್ಆರ್ ಮಂಜುಳಾ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವರ್ಷ ಅಪಘಾತಗಳಿಂದ ವಾಹನ ಸವಾರರ ಸಾವಿನ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಅದರಲ್ಲಿ ವರ್ಷ ವಾಹನಗಳ ಓಡಾಟದ ಸಂಖ್ಯೆಯೂ ಹೆಚ್ಚುತ್ತಿರುವುದರಿಂದ ಅಪಘಾತಗಳಿಂದ ಹೆಚ್ಚಿನ ಸಾವಿನ ಸಂಖ್ಯೆ ದಾಖಲಾಗುತ್ತಿವೆ. ಚಿಕ್ಕಬಳ್ಳಾಪುರ ನಗರ ಗ್ರಾಮಾಂತರ ಭಾಗಗಳಲ್ಲಿ ವಾಹನ ಸವಾರರು ಸಂಚಾರಿ ನಿಯಮ ಪಾಲಿಸದೆ ಚಲಿಸುವುದರಿಂದ ಈ ರೀತಿಯ ಅನಾಹುತಗಳು ನಡೆಯುತ್ತಿದ್ದು, ತಪ್ಪದೆ ಸಂಚಾರ ನಿಯಮ ಪಾಲಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದು ಮಾನ್ಯ SP ಸರ್, ಅಡಿಷನಲ್ SP, DSP ಸರ್, ಇನ್ಸ್ಪೆಕ್ಟರ್ ಸಾಹೇಬ್ರವರ ಆದೇಶದ ಮೇರೆಗೆ ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳ ಮೂಲಕ ಹಮ್ಮಿಕೊಂಡು ಅವ್ರ ಮೂಲಕ ಚಿಕ್ಕಬಳ್ಳಾಪುರ ಜನಕ್ಕೆ ಒಂದು ಸಂದೇಶ ಸಾರುವ ಸಲುವಾಗಿ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ, ಟ್ರಿಪಲ್ ರೈಡು ಬೇಡ, ಮತ್ತು ಮೊಬೈಲ್ ಯೂಸಿಂಗು ಮಾಡಿಕೊಂಡು ಮೊಬೈಲ್ ಮಾತಾಡಿಕೊಂಡು ಟ್ರಿಪಲ್ ರೈಡು ಬರೋದು ಬೇಡ ಅನ್ನೋ ಒಂದು ಸಂದೇಶವನ್ನು ವಿದ್ಯಾರ್ಥಿಗಳ ಮೂಲಕ ಚಿಕ್ಕಬಳ್ಳಾಪುರ ಜನತೆಗೆ ಸಾರುವ ಉದ್ದೇಶದಿಂದ ಈ ದಿನ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೆ. SP ಸಾಹೇಬರು ಹೆಲ್ಮೆಟ್ಗಳನ್ನು ವಿತರಿಸಿ ಜನಕ್ಕೆ ಅಪಘಾತಗಳು ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ಎಲ್ಲರೂ ಹೆಲ್ಮೆಟ್ ಧರಿಸಿ ಚಾಲನೆ ಮಾಡಿ ಇನ್ನು ಮುಂದೆ ಆದರೂ ಅಪಘಾತಗಳಾಗದೇ ಇರೋ ರೀತಿಯಲ್ಲಿ ತಡೆಗಟ್ಟುವ ಸಲುವಾಗಿ ನೀವು ಪಬ್ಲಿಕ್ ಸಾರ್ವಜನಿಕರಿಗೂ ಸಹ ಪೊಲೀಸರೊಂದಿಗೆ ಕೈ ಜೋಡಿಸಬೇಕೆಂದು ಮನವಿ ಮಾಡಿದ್ದು, ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಯೂಸ್ ಮಾಡ್ದಿರ ಮತ್ತು ಸಿಗ್ನಲ್ಲು ಅದೆಲ್ಲ ಫಾಲೋ ಮಾಡಿಕೊಂಡು ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಿಕೊಂಡು ವಾಹನ ಸವಾರರು ಮುಂದೆ ಹೋಗಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಸಂಚಾರಿ PSI SR ಮಂಜುಳಾ ವಾಹನ ಸವಾರರಿಗೆ ದಿನಕ್ಕೊಂದು ಕಾರ್ಯಕ್ರಮ ಎಂಬಂತೆ ವಿನೂತನ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಮಾಡುತ್ತಿದ್ದಾರೆ. ಈಗಾಗಲೇ ಬೈಕ್ ಸವಾರರು ಹೆಲ್ಮೆಟ್ ಧರಿಸಿ ವಾಹನ ಚಲಾವಣೆ ಮಾಡಬೇಕೆಂದು ಬೈಕ್ ರ್ಯಾಲಿ ಮಾಡಿ ಅರಿವು ಮೂಡಿಸಿದ್ದು, ಅಂದು ಹೆಲ್ಮೆಟ್ ಧರಿಸದ ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ ಕೊಟ್ಟು ಗಮನ ಸೆಳೆದಿದ್ರು. ಈಗ ಮತ್ತೊಂದು ಅರಿವು ಕಾರ್ಯಕ್ರಮ ಮಾಡಿದ್ದು, 100 ವಿದ್ಯಾರ್ಥಿಗಳೊಂದಿಗೆ ಜೂನಿಯರ್ ಕಾಲೇಜಿನಿಂದ ಶಿಡ್ಲಘಟ್ಟ ವೃತ್ತದವರೆಗೆ ರಸ್ತೆ ಸುರಕ್ಷತಾ ಸಪ್ತಾಹ ನಡೆಸಿದರು. 2023ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಸ್ತೆ ಅಪಘಾತಗಳಲ್ಲಿ 337 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದು ಕಂಪೇರ್ ಟು ಪ್ರೀವಿಯಸ್ ಇಯರ್ಸ್ 2021 ಆಗ್ಬೋದು 22ಗೆ ಕಂಪೇರ್ ಮಾಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸೊ 2022ರಲ್ಲಿ ಸುಮಾರು 260 ಜನ ಅಷ್ಟು ಪ್ರಾಣ ಕಳ್ಕೊಂಡಿದ್ರೆ 23ರಲ್ಲಿ ಇನ್ನೂ ಹೆಚ್ಚಿಗೆ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಇದು ಪ್ರತಿ ವರ್ಷ ಹೆಚ್ಚಾಗ್ತಾನೆ ಬರ್ತಾ ಇದೆ. ರೋಡ್ ಟ್ರಾಫಿಕ್ ನಂಬರ್ ಆಫ್ ವೆಹಿಕಲ್ಸ್ ಮೂವ್ಮೆಂಟು ಕೂಡ ಹೆಚ್ಚಾಗ್ತಾ ಬರ್ತಾ ಇದೆ. ಸೊ ಸಂಚಾರ ನಿಯಮಗಳನ್ನ ಪಾಲನೆ ಮಾಡೋದು ಕೂಡ ಕಡಿಮೆ ಇರೋದರಿಂದ, ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡದೇ ಇರೋದರಿಂದ ಈ ಒಂದು ಅಪಘಾತ ಕೃತ್ಯಗಳಾಗ್ತಾ ಇದೆ. ಸೊ ಆದ್ದರಿಂದ ನಾವು ಇನ್ನೂ ಸಾರ್ವಜನಿಕರು ಕೂಡ ಇದರಿಂದ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.